ಇವತ್ತು ಕೆಂಪೇಗೌಡ ಜಯಂತಿನ ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡ್ತಾ ಇದೆ. ಆದರೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಆಹ್ವಾನ ಇಲ್ಲ ಅನ್ನುವಂಥ ವಿಚಾರ ಈಗ ರಾಜಕೀಯವಾಗಿ ದೊಡ್ಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ. ಅತ್ತ ಸರ್ಕಾರ ಅಂದರೆ ಕಾಂಗ್ರೆಸ್ ನಾಯಕರು ನೇರವಾಗಿ ಇದನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಅಧಿಕಾರಿಗಳು ಅಥವಾ ಪ್ರೋಟೋಕಾಲ್ ಆಫೀಸರ್ಸ್ಗಳು ಏನೋ ಮಿಸ್ಟೇಕ್ ಮಾಡಿರ್ಬೋದೇನೋ ಅನ್ನುವಂಥ ಉತ್ತರ ಅವ್ರು ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿಪಕ್ಷಗಳು, ಪ್ರಮುಖವಾಗಿ ಬಿಜೆಪಿ, ಈಗ ಸರ್ಕಾರವನ್ನು ಈ ವಿಚಾರವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಈ ರೀತಿ ರಾಜಕೀಯ ದ್ವೇಷವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದೆ. ಈ ಬಾರಿ ನಡೆದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇರಲಿಲ್ಲ. ರಾಜ್ಯ ಸರ್ಕಾರ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಆಹ್ವಾನ ನೀಡಿಲ್ಲ. ಇದರ ಜೊತೆಗೆ ಆಹ್ವಾನ ಪತ್ರಿಕೆಗಳಲ್ಲೂ ಹೆಸರಿರಲಿಲ್ಲ. ಇದು ಒಕ್ಕಲಿಗ ಸಮುದಾಯದ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇವತ್ತು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಭಾಗವಹಿಸದ್ದೇ ಇದಕ್ಕೆ ಸಾಕ್ಷಿಯಾಗಿತ್ತು. ಪ್ರಧಾನಿ ಹುದ್ದೆ ಅಲಂಕರಿಸಿದ ಏಕೈಕ ಕನ್ನಡಿಗ ದೇವೇಗೌಡರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿಲ್ಲ ಹಾಗೂ ಅವರಿಗೆ ಆಹ್ವಾನ ಕೂಡ ನೀಡಿಲ್ಲ. ಹಾಗೆ 2 ಬಾರಿ ಮುಖ್ಯಮಂತ್ರಿಯಾಗಿ ಸದ್ಯ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಿಲ್ಲ. ಆಹ್ವಾನ ಪತ್ರಿಕೆಯಲ್ಲೂ ಅವರ ಹೆಸರು ಮುದ್ರಿತವಾಗಿಲ್ಲ. ಸರ್ಕಾರದ ಈ ನಡೆಗೆ ಸಮುದಾಯದಲ್ಲೇ ಆಕ್ಷೇಪ ಕೇಳಿಬಂದಿದೆ. ಜಾಲತಾಣಗಳಲ್ಲೂ ಈ ವಿಚಾರ ಸದ್ದು ಮಾಡಿದ್ದು ಸರ್ಕಾರದ ಧೋರಣೆಯನ್ನ ಖಂಡಿಸುವ ಮೂಲಕ ಪ್ರತಿರೋಧ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸದೇ ಇರೋದಕ್ಕೆ ಬೇಸರ ಇಲ್ಲ ಎಂದಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸರ್ಕಾರಕ್ಕೆ ಕೆಂಪೇಗೌಡರ ಬಗ್ಗೆ ಗೌರವವಿದ್ರೆ ಅವರು ಕಟ್ಟಿಸಿದ ಕೆರೆಗಳನ್ನ ರಕ್ಷಿಸಲಿ ಅಂತ ತಿರುಗೇಟು ನೀಡಿದ್ದಾರೆ. ಕೆಂಪೇಗೌಡರು ಯಾರ ಸ್ವತ್ತೂ ಅಲ್ಲ ಅಂತ ಹೇಳಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಯಾರ ಸ್ವತ್ತಲ್ಲ. ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರ ಸ್ವತ್ತು. ಅವರು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಸರ್ಕಾರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಒಂದು ರೀತಿಯಲ್ಲಿ ಮಾಡ್ತಾರೆ. ಇನ್ನು ಕುಮಾರಸ್ವಾಮಿ ಮಾತಿನ ಹಾದಿಯಂತೆಯೇ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ರು. ನಮ್ಮ ಸರ್ಕಾರ ಇದ್ದಾಗ ಸಿಎಂ ಸಿದ್ದರಾಮಯ್ಯನವರನ್ನೂ ಕರೆದಿದ್ವಿ, ಡಿ.ಕೆ. ಶಿವಕುಮಾರ್ರನ್ನೂ ಕರೆದಿದ್ವಿ, ಕುಮಾರಸ್ವಾಮಿಯನ್ನೂ ಕರೆದಿದ್ವಿ ಅಂತ ಕಿಡಿಕಾರಿದ್ರು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ಸಿದ್ದರಾಮಯ್ಯನೂ ಆಹ್ವಾನ ಮಾಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನೂ ಆಹ್ವಾನವನ್ನು ಕೊಟ್ಟಿದ್ದೀವಿ, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದೀವಿ, ಎಚ್.ಡಿ. ದೇವೇಗೌಡರು ಕೊಟ್ಟಿದ್ದೆವು, ಕುಮಾರಸ್ವಾಮಿ ಅವರು ಕೊಟ್ಟಿದ್ದೆವು. ಯಾರನ್ನೂ ಬಿಟ್ಟಿರಲಿಲ್ಲ. ನಾವು ಎಲ್ಲ ಜಾತಿ ಜನಾಂಗದ ಎಲ್ಲ ಪಕ್ಷದ ನಾಯಕರುಗಳನ್ನು ಆಹ್ವಾನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೆದಿದ್ವಿ. ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮ, ಎಲ್ಲರೂ ಭಾಗವಹಿಸಿದ್ರೆ ಮೆರುಗು. ಕೆಂಪೇಗೌಡರು ಯಾರದೇ ಸ್ವತ್ತಲ್ಲ ಅಂತ ಸರ್ಕಾರದ ವಿರುದ್ಧ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಟಿ ಬೀಸಿದ್ದಾರೆ. ಕೆಂಪೇಗೌಡರು ಸಮಾಜಕ್ಕೆ, ಬೆಂಗಳೂರಿಗೆ ಕೊಟ್ಟಂತ ಕೊಡುಗೆ ಅಪಾರವಾಗಿದೆ. ಸರ್ಕಾರ ಗೌರವ ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋ ಕೆಲಸ ಮಾಡಬೇಕಿತ್ತು ಅಂದಿದ್ದಾರೆ. ಕೆಂಪೇಗೌಡರು ಯಾರದೇ ಸ್ವತ್ತಲ್ಲ, ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅವರ ಕೊಟ್ಟಂತ ಕೊಡುಗೆಗಳು ಮತ್ತು ಎಲ್ಲ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆದರೆ ಈ ಸರ್ಕಾರ ಇರೋ ಸಮಾಜನೇ ಒಟ್ಟಿಗೆ ತಗೊಂಡೋಗೋಕ್ಕಾಗ್ತಾ ಇಲ್ಲ. ಅವರು ತಿಗಳಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ ಅಂದರೆ ಬೇರೆ ಬೇರೆ ಜಾತಿಯವರವರೆಲ್ಲ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಕೆಂಪೇಗೌಡರು ಹೇಳಿದ್ರು. ಆದರೆ ಈ ಸರ್ಕಾರ ಕೆಂಪೇಗೌಡರು ಜಾತಿಯವ್ರನ್ನೇ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಬಿಟ್ಟಿದ್ದಾರೆ. ಇನ್ನು ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್, ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ, ನಾವ್ ಯಾರಿಗೂ ಅಗೌರವ ತೋರಿಸಿಲ್ಲ. ಅವರನ್ನ ಸೇರಿಸಬೇಕಾಗಿರೋದು ಪ್ರೋಟೋಕಾಲ್ ಅಧಿಕಾರಿಗಳು, ಪ್ರೋಟೋಕಾಲ್ ಅಡಿ ಅವರನ್ನ ಬಿಟ್ಟಿದ್ದಾರೆ ಅಂದ್ರು. ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ, ನಾವು ಯಾರಿಗೂ ಅಗೌರವ ಕೊಡಬೇಕಂತಿಲ್ಲ. ಈಗ ಎಸ್.ಎಂ. ಕೃಷ್ಣ ಅವರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಅದು ಆ ಸಮಾಜದವ್ರನ್ನ ಸಾಮಾನ್ಯವಾಗಿ ಸೇರಿಸ್ಬೇಕಾದ್ದು ಅದು ಡ್ಯೂಟಿ. ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಬ್ಯುಸಿ ಆಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ. ಕೆಂಪೇಗೌಡ ಜಯಂತ್ಯೋತ್ಸವ ಆಹ್ವಾನ ನೀಡದ ವಿಚಾರ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸದ್ಯ ಮುಂದಿನ ವರ್ಷ ಆಹ್ವಾನ ನೀಡ್ತೀವಿ, ಮತ್ತೆ ಈ ರೀತಿ ಆಗೋದಿಲ್ಲ ಅಂತ ಡಿಸಿಎಂ ತಪ್ಪನ್ನ ಒಪ್ಕೊಂಡಿದ್ದಾರೆ. ಒಕ್ಕಲಿಗ ನಾಯಕರಲ್ಲಿರುವಂತಹ ಅಸಮಾಧಾನ ತಣ್ಣಗಾಗುತ್ತಾ ಅಂತ ಕಾದು ನೋಡಬೇಕಿದೆ.
ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.